ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಎಸ್ ಬಿ ಐ ಸ್ಯಾಲರಿ ಸ್ಲಿಪ್, ಎಸ್ ಬಿ ಐ ಜೂನಿಯರ್ ಅಸೋಸಿಯೇಟ್ ಸ್ಯಾಲರಿ ಸ್ಲಿಪ್, ಸೊ ನನ್ನ ರೋಲ್ ಏನಿದೆ ಅದರ ಸ್ಯಾಲರಿ ಸ್ಲಿಪ್ನ ಪ್ರೆಸೆಂಟ್ ಮಾಡ್ತೀನಿ. ಸೊ ಇಲ್ಲಿ ಈ ನಂದು ಎಸ್ ಬಿ ಐ ಇಂದ ಸ್ಯಾಲರಿ ಸ್ಲಿಪ್ಪು ಅಥವಾ ಸ್ಯಾಲ್ರಿ ಕ್ರೆಡಿಟ್ ಆಗೋದು ಪ್ರತಿ ಮಂತ್ 20, ಸೊ ಎವ್ರಿ ಮಂತ್ 25ಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಸೊ ಅದರಂತೆ ನನ್ನ ಫಸ್ಟ್ ಸ್ಯಾಲ್ರಿ ಆಫ್ಟರ್ ಜಾಯ್ನಿಂಗ್, ಸೊ ಇಟ್ was credited on 25th of September 2024. So this is my first salary. So ಇಲ್ಲಿ ಏನೇನ್ ಅಲವೆನ್ಸಸ್ ಇದೆ ಮತ್ತು ಟೋಟಲ್ ಬೇಸಿಕ್ಸ್ ಎಲ್ಲ ಡೀಟೇಲ್ಸ್ ಪ್ಲಸ್ ಏನೇನ್ ಡಿಡಕ್ಷನ್ಸ್ ಇದೆ ಅನ್ನೋದು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಈ ಸ್ಯಾಲ್ರಿ ಸ್ಲಿಪ್ ಬಂದು ನಂದು ಆಗಸ್ಟ್ ಪ್ಲಸ್ ಮತ್ತೆ ಸೆಪ್ಟೆಂಬರ್ ಇನ್ಕ್ಲೂಡೆಡ್ ಆಗಿರುತ್ತೆ ಕ್ಯುಮುಲೇಟಿವ್ ಆಗಿ. ಸೊ ಯಾಕಂದ್ರೆ ನಮ್ದು 14th of August ಜಾಯ್ನಿಂಗ್ ಆಗಿರೋದ್ರಿಂದ, ಸೊ ಇಟ್ ಮಿಡ್ ಆಫ್ ಮಂತ್ ಆಗಿರೋದ್ರಿಂದ, ಸೊ ಈ ಮಂತ್ ಅರಿಯರ್ ಆಗಿ ಕೌಂಟ್ ಆಗಿ ನಮ್ದು ಸೆಪ್ಟೆಂಬರ್ ಫುಲ್ ಎರಡು ಸೇರಿಸಿ ಟೋಟಲ್ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಯಾವ ತರ ಅಲೋವೆನ್ಸಸ್ ಅಥವಾ ಸ್ಯಾಲ್ರಿ ಬೇಸಿಕ್ ಯಾವ ತರ ಬಂದಿದೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ, ಸೊ ಇಲ್ಲಿ ಡಿ ಎ 17.2% ಇದೆ ಆಸ್ ಆಫ್ ನಾವು. ಆಮೇಲೆ ಇಲ್ಲಿ ನಾವು ನೋಡ್ತಾ ಹೋದ್ರೆ ಒಂದೊಂದು ಫಸ್ಟ್ ಒನ್ ಬೇಸಿಕ್ ಪೇ ಅಂತ ಇದೆ. ಸೊ ಇಲ್ಲಿ ಬೇಸಿಕ್ ಪೇ ನಲ್ಲಿ ಫಸ್ಟ್ ಎಷ್ಟಿದೆ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಬೇಸಿಕ್ ಪೇ ನಲ್ಲಿ 26,730 ಇದೆ. ಸೊ ಇದು ಬೇಸಿಕ್ ಆಗಿರುತ್ತೆ, 26,730. ಓಕೆ, ಸೊ ಬೇಸಿಕ್ ಪೇ ಆಗಿರುತ್ತೆ. ನೆಕ್ಸ್ಟ್ ಬಿಲೋ ದಟ್ ಡಿ ಎ ಆಗಿರುತ್ತೆ, ಡಿಯರ್ನೆಸ್ ಅಲೋವೆನ್ಸ್. ಸೊ ಡಿ ಎ ಬಂದು 6,168 ಆಗಿರುತ್ತೆ. ಸೊ ಡಿಯರ್ನೆಸ್ ಅಲೋವೆನ್ಸ್. ಆಮೇಲೆ ಹೌಸ್ ರೆಂಟ್ ಅಲೋವೆನ್ಸ್, ಹೆಚ್ ಆರ್ ಎ. ಸೊ ಹೆಚ್ ಆರ್ ಎ ಇಲ್ಲಿ 2,865 ರೂಪಾಯಿ ಆಗಿರುತ್ತೆ. ಸೊ ಇದು ಹೆಚ್ ಆರ್ ಎ. ಸೊ ಇದು ಫಸ್ಟ್ ಸೆಕ್ಷನ್ ಅಲ್ಲಿ ಇರೋದು. ನೆಕ್ಸ್ಟ್ ಅಡೆಡ್ ಅಪ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ 850 ಇದೆ, ಟ್ರಾನ್ಸ್ಪೋರ್ಟ್ ಅಲವೆನ್ಸ್ 850. ಅದ್ರ ಜೊತೆಗೆ ಅರಿಯರ್ಸ್ ಆಫ್ ಅರ್ನಿಂಗ್ಸ್ ಅಂತಂದ್ರೆ, ಸೊ ಲಾಸ್ಟ್ ನಮ್ಗೆ ಸ್ಯಾಲ್ರಿ ಗ್ಯಾಪ್ ಇದ್ದಿದ್ದು, ಸೊ ಅದು ಅರಿಯರ್ಸ್ ಅಕೌಂಟ್ ಆಗಿರುತ್ತೆ, ಅದು 26,067 ಆಗಿದೆ. ಪ್ಲಸ್ ಸ್ಪೆಷಲ್ ಅಲೋವೆನ್ಸ್ ಇಲ್ಲಿ 7,083 ಆಗಿರುತ್ತೆ. ಪ್ರತಿ ಮಂತ್ ಇದು ಸ್ಪೆಷಲ್ ಅಲೋವೆನ್ಸ್ ಕೌಂಟ್ ಆಗುತ್ತೆ. ಸೊ ಇದು 7,083 ಪ್ಲಸ್ ಸ್ಪೆಷಲ್ ಪೇ ನೀವು ಅಂತ ಅಂದ್ರೆ, so ಇದು 1,200 ಇರುತ್ತೆ. ಓಕೆ, ಸೊ ಇದೆಲ್ಲ ಕೌಂಟ್ ಆಗಿ ಇನ್ಕ್ಲೂಡೆಡ್ ಆಗಿ ಟೋಟಲ್ ಸ್ಯಾಲ್ರಿಲಿ ಇಲ್ಲಿ 70,962 ಇದೆ. ಟೋಟಲ್ ಇದು ಅರಿಯರ್ ಇನ್ಕ್ಲೂಡೆಡ್ ಸ್ಯಾಲ್ರಿ ಆಗಿರುತ್ತೆ. ಸೊ ಇದು ಆಗಸ್ಟ್ 15 days ಪ್ಲಸ್ ಸೆಪ್ಟೆಂಬರ್ ಫುಲ್ ಮಂತ್ ಸ್ಯಾಲ್ರಿ ಅರೌಂಡ್ 71,000. ಓಕೆ, ವಿ ಕ್ಯಾನ್ ಕನ್ಸಿಡರ್ ಇಟ್. ಎಕ್ಸಾಕ್ಟ್ಲಿ ಇಟ್ ಇಸ್ 70,962 ಆಗಿರುತ್ತೆ. ಸೊ when you come to deductions, ಇಲ್ಲಿ ಡಿಡಕ್ಷನ್ಸ್ ನೋಡ್ತಾ ಹೋದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ 200 ಡಿಡಕ್ಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಇದೆ, ಇದು ಡಿಡಕ್ಷನ್ ಕ್ಯಾರಿ ಫಾರ್ವರ್ಡ್ ಅಂತ ಬರುತ್ತೆ. ಸೊ ಅದು 200 ಅಂತ ಇದೆ, ಅದು 200 ಡಿಡಕ್ಷನ್ಸ್. ಪ್ಲಸ್ ಯೂನಿಯನ್ ಮೆಂಬರ್ ಅಸೋಸಿಯೇಷನ್ಶಿಪ್ ಅಂತಂದ್ರೆ ನಾವು ಬ್ಯಾಂಕ್ ಯೂನಿಯನ್, ಸ್ಪೆಷಲ್ ಎಸ್ ಬಿ ಐ ಸ್ಟಾಫ್ ಯೂನಿಯನ್ ಅಂತ ಜಾಯ್ನ್ ಆಗಿರ್ತೀವಿ. ಸೊ ಅದಕ್ಕೆ ನಾವು 100 ಡಿಡಕ್ಟ್ ಮಾಡ್ತಿರ್ತೀವಿ ಪ್ರತಿ ಮಂತ್. ಅಲ್ಲಿ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ಅಂತ ಇದೆ. ಸೊ ಇದು ಎನ್ ಪಿ ಎಸ್ ಅಂತಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಬರ್ತಲ್ಲ. ಸೊ ಅದು ಎನ್ ಪಿ ಎಸ್ 3,273 ಡಿಡಕ್ಟ್ ಆಗಿರಬೇಕು. ಸೊ ಆಡೆಡ್ ಟು ದಿಸ್ ನಾವ್ ಏನಾದ್ರು ನಮ್ ಕಡೆಯಿಂದ ಡೆಬಿಟ್ ಮಾಡ್ಬೇಕಾದ್ರೆ, ಇಫ್ ಲೋನ್ಸ್ ಏನಾದ್ರು ಇದೆ ಅಥವಾ ಇ ಎಂ ಐ ಏನಾದ್ರು ಪೇಮೆಂಟ್, ಸೊ ಅದೆಲ್ಲ ಆಡೆಡ್ ಅಪ್ ಆಗುತ್ತೆ. ನೆಕ್ಸ್ಟ್ ಅದೆಲ್ಲ ಡಿಡಕ್ಷನ್ ಆಗಿ ನಮಗೆ ಟೋಟಲ್ ಸ್ಯಾಲರಿ ಕ್ರೆಡಿಟ್ ಆಗಿರುತ್ತೆ. So ಇದು ಫಸ್ಟ್ ಸ್ಯಾಲರಿ ಆಗಿರೋದ್ರಿಂದ ಯಾವ್ದು ಡಿಡಕ್ಷನ್ಸ್ ನಾನು ಇನ್ನೂ ಆಡ್ ಅಪ್ ಮಾಡಿಲ್ಲ. ಸೊ ನೆಕ್ಸ್ಟ್ ಮಂತ್ ಇಂದ ಕ್ಲಿಯರ್ ಕಟ್ ಆಗಿ, ಸೊ ಮಂತ್ಲಿ ಕ್ಲಿಯರ್ ಆಗಿ ಮಂತ್ಲಿ ಸ್ಯಾಲರಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮಂತ್ ನಾನು ಅಕ್ಟೋಬರ್ದು ಕೂಡ ಸ್ಯಾಲರಿ ಸ್ಲಿಪ್ ನ ಕ್ಲಿಯರ್ ಆಗಿ ಎಷ್ಟು ಬರುತ್ತೆ ಟೋಟಲ್ ಮಂತ್ಲಿ, ಎಷ್ಟು ಅಲೋವೆನ್ಸ್ ಮತ್ತೆ ಸ್ಪೆಷಲ್ ಆಗಿ ಎಷ್ಟು ಬರುತ್ತೆ ಅನ್ನೋದು ನೆಕ್ಸ್ಟ್ ಮಂತ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಇದು ಸೆಪ್ಟೆಂಬರ್ ಮಂತ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆಸ್ ನಾವು ಆಗಸ್ಟ್ ಅಲ್ಲಿ ಜಾಯ್ನ್ ಆಗಿರೋದು, ಸೊ ಜಾಯ್ನಿಂಗ್ ಆಗಸ್ಟ್ ಅಲ್ಲಿ ಆಗಿರೋದ್ರಿಂದ, ಸೊ ಜಾಯ್ನಿಂಗ್ ಆಗಸ್ಟ್ ಪ್ಲಸ್ ಅರಿಯರ್ ಇನ್ಕ್ಲೂಡ್ ಆಗಿ ಸೆಪ್ಟೆಂಬರ್ ಮಂತ್ ಸ್ಯಾಲರಿ ಇದಾಗಿತ್ತು. ಓಕೆ, ಸೊ ತುಂಬಾ ಫ್ರೆಂಡ್ಸ್ ಹೇಳ್ತಾ ಇದ್ರಿ ಸ್ಯಾಲರಿ ಸ್ಲಿಪ್ ಶೇರ್ ಮಾಡಿ, ಸ್ಯಾಲರಿ ಸ್ಲಿಪ್ ಶೇರ್ ಮಾಡಿ ಅಂತ. ಸೊ ದಿಸ್ ಇಸ್ ದಿ ಸ್ಯಾಲರಿ ಸ್ಲಿಪ್. ಹೋಪ್ ದಿಸ್ ವಿಲ್ ಮೋಟಿವೇಟ್ ಯು. ಸೊ ಇನ್ನು ಎಕ್ಸಾಮ್ಸ್ ನಡೀತಿದೆ. ಸೊ ಆರ್ ಆರ್ ಬಿ ಕಂಪ್ಲೀಟ್ ಆಗ್ತಿದೆ. ನೆಕ್ಸ್ಟ್ ಎಸ್ ಬಿ ಐ ಬರೋವರೆಗೂ ಸೊ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಸೊ ಎಷ್ಟು ವರ್ಷ ಪ್ರಿಪೇರ್ ಆದ್ರೂ ಕೂಡ
ಸೊ SBI ನಮ್ದು ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ ಬ್ಯಾಂಕಿಂಗ್ ಸೀಸನ್ಗೆ. ಸೊ ಅಲ್ಲಿವರೆಗೂ ಹೋಪ್ ಕಳ್ಕೊಬೇಡಿ ಆಯ್ತಾ. ಸೊ ಇವನ್ ಲಾಸ್ಟ್ ಇಯರ್ ನಾವು ಕೂಡ ಎಲ್ಲ ಹೋಪ್ ಕಳ್ಕೊಂಡೆ SBI ಮೇಲೆ ನಂಬಿಕೆ ಇಟ್ಟು ಫೈನಲಿ ಅಕಾರ್ಡಿಂಗ್ ಟು ದಿ SBI. ಓಕೆ, ಸೊ ಪೇಷನ್ಸ್ ಮ್ಯಾಟ್ರ್ ಆಗತ್ತೆ, ಆಮೇಲೆ ಪರ್ಸಿವಿಯರೆನ್ಸ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್, ಈ ತರ ಥಿಂಗ್ಸ್ ಗಳು ನಮ್ಗೆ ಒಂಚೂರು ಮತ್ತಷ್ಟು ಮೋಟಿವೇಟ್, ಡಿಪ್ರೆಷನ್ ಟೈಮ್ ಆಗಲಿ ಅಥವಾ ತುಂಬಾ ವರ್ಷ ಆಯ್ತು ಪ್ರಿಪೇರ್ ಆಗ್ತಿರೋದು, ಸೊ ಏನಾಗುತ್ತೋ ಇಲ್ವೋ ಅಂದವ್ರಿಗೆ, ಸೊ ಈ ತರ ಒಂದು ಅಡೆಡ್ ಅಪ್ ಮೋಟಿವೇಶನ್ ತರ ಇವೆಲ್ಲ. ಓಕೆ, ಸೊ ಇದೇನೋ ನನ್ನ ಸ್ಯಾಲ್ರಿ ಇಷ್ಟಿದೆ ಆ ತರ ಶೇರ್ ಮಾಡ್ಕೊಳ್ಬೇಕಲ್ಲ. ಸೊ ಮೋಟಿವೇಟ್ ನಮ್ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ ಮೋಟಿವೇಟ್ ಮಾಡಕ್ಕೆ. ಪ್ಲಸ್ ಇನ್ನು ಕರ್ನಾಟಕದಿಂದ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರಿಬೇಕು ಅಂತಿರ್ತೋ ಅಥವಾ ಪ್ರಿಪೇರ್ ಆಗ್ಬೇಕು ಅಂತಿರ್ತೋ ಆಸ್ಪಿರೆಂಟ್ಸ್ಗೆ ನಮ್ ಗ್ರೂಪ್ ಬಗ್ಗೆ ಶೇರ್ ಮಾಡಿ, ಇಂಟ್ರೊಡ್ಯೂಸ್ ಮಾಡಿ, ಈ ಚಾನೆಲ್ ನ ಶೇರ್ ಮಾಡಿ. ದ ಮೇನ್ ಇಂಟೆನ್ಷನ್ ಈಸ್ ನಮ್ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಬ್ಯಾಂಕಿಂಗ್ ಬಗ್ಗೆ ಅವೇರ್ನೆಸ್ ಕೊಡೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ. ಸೊ ನಾವು ಕೂಡ ಬ್ಯಾಂಕಿಂಗ್ ಅಲ್ಲಿ ಬರೋಣ. ಸೊ ಪಬ್ಲಿಕ್ ಸರ್ವಿಸ್ಗೆ, ಪಬ್ಲಿಕ್ಸ್ಗೆ ನಮ್ಮ ಅವಶ್ಯಕತೆ ತುಂಬಾ ಇದೆ. ಇವಾಗ ನಾನು ವರ್ಕ್ ಮಾಡಿ 1 ಮಂತ್ ವರ್ಕ್ ಮಾಡ್ತಾ 1 ಮಂತ್ ಆಯ್ತು ಆಕ್ಚುಲಿ. ಸೊ ನನಗ ಅನ್ಸಿದ್ದೇನಂತಂದ್ರೆ, ಸೊ ನೆಸೆಸಿಟಿ ತುಂಬಾ ಇದೆ ಕರ್ನಾಟಕದ ಕ್ಯಾಂಡಿಡೇಟ್ಸ್. ಓಕೆ, ಸೊ ಲೆಟ್ಸ್ ಪ್ರಿಪೇರ್ ಅಂಡ್ ಲೆಟ್ಸ್ ಮೋಟಿವೇಟ್. ಓಕೆ, ಗೊತ್ತಿರೋರು ಯಾರಾದ್ರೂ ಪ್ರಿಪೇರ್ ಆಗ್ಬೇಕು ಅಥವಾ ಕನ್ಫ್ಯೂಷನ್ ಅಲ್ಲಿ ಸ್ಟೇಟ್ ಇದೆ, ಸೊ ನಮ್ಮ ಗ್ರೂಪ್ ನ ಲಿಂಕ್ ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇಲ್ಲಿ ಶೇರ್ ಮಾಡಿದೆ ನನ್ನ ಪ್ರೊಫೈಲ್ ನಲ್ಲಿ, ಯೂಟ್ಯೂಬ್ ಚಾನಲ್. ಸೊ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ. ಸೊ ಮುಂದೆ ಇದೇ ತರ ಕಂಟೆಂಟ್ಸ್ ಗಳು ರಿಲೇಟೆಡ್ ಟು ಸಬ್ಜೆಕ್ಟ್ ಸ್ಟ್ರಾಟಜಿ, ಆಮೇಲೆ ಮೋಟಿವೇಶನ್, ಸೊ ಬ್ಯಾಂಕಿಂಗ್ ಥಿಂಗ್ಸ್, ಬ್ಯಾಂಕಿಂಗ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್, ಸೊ ಎಲ್ಲ ಅಪ್ಡೇಟ್ಸ್ ನ ಹೋಗ್ತೀನಿ. ಓಕೆ, ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಟ್ರೈನಿಂಗ್ ಅಲ್ಲಿ ಮತ್ತೆ ಜಾಯ್ನಿಂಗ್ ಅಲ್ಲಿ, ಸೊ ಆ ಪ್ರೊಸೆಸ್ ಅಲ್ಲಿ ಬ್ಯುಸಿ ಇದ್ದೆ. ಸೊ ಇವಾಗ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಕಂಟೆಂಟ್ ಕೊಡ್ತಾ ಹೋಗ್ತೀನಿ. ಸೊ ಎಕ್ಸಾಮ್ಸ್ ಬಗ್ಗೆ ವರಿ ಮಾಡ್ಕೋಬೇಡಿ, ಎಲ್ಲ ಸ್ಟ್ರಾಟಜಿನ ನೀಟಾಗಿ ಹೇಳ್ಕೊಡ್ತೀನಿ. ಸೊ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಕಾನ್ಫರೆನ್ಸ್ ಕಾಲ್ ಮಾಡ್ತಾ ಇರ್ತೀನಿ. ಸೊ ಅಟೆಂಡ್ ಆಗಿ ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಎಲ್ಲಾರನು ಒಂದೇ ಕಡೆ ಸೇರಿಸಿ ಕರ್ನಾಟಕದ ಆಸ್ಪಿರೆಂಟ್ಸ್ ಹೆಲ್ಪ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದಾನೆ ಈ ಚಾನಲ್ ಮಾಡಿದ್ದು. ಸೊ ಹೋಪ್ ಚೆನ್ನಾಗಿ ಯೂಸ್ ಆಗ್ತಿದೆ ಚಾನಲ್. ಸೊ ಗ್ರೂಪ್ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಶೇರ್ ಮಾಡ್ತಿದ್ದೀರಾ, ಆಮೇಲೆ ಡಿಸ್ಕಸ್ ಮಾಡ್ತಿದ್ದೀರಾ. ಸೊ ವರ್ತ್ ಇಟ್. ಓಕೆ, ಸೊ ಕಮಿಂಗ್ ನಿಮ್ಗೆ ಯಾರಾದ್ರೂ ಪರಿಚಯ ಆದ್ರೆ ಶೇರ್ ಮಾಡಿ. ಸೊ ಲೆಟ್ಸ್ ಹೆಲ್ಪ್ ದೆಮ್ ಆಲ್ಸೋ. ಓಕೆ, ಸೊ ಇನ್ನು ನೆಕ್ಸ್ಟ್ ವಿಡಿಯೋಸ್ಗಳನ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜೀಸ್ ತುಂಬಾ ಜನ ಕೇಳಿದ್ರಿ, ಸೊ ಅದು ಹೇಳ್ತೀನಿ. ಮತ್ತೆ ಮೇನ್ಸ್ ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ಹೇಳ್ತೀನಿ. ಓಕೆ, ಸೊ ಇದು ಸ್ಯಾಲರಿ ಸ್ಲಿಪ್ ಬಗ್ಗೆ ಆಗಿತ್ತು. ಸೊ ಇಲ್ಲಿ ಫೈನಲ್ ನೋಡಿದ್ರೆ ಟೋಟಲ್ ಡಿಡಕ್ಷನ್ಸ್ 3773 ಆಗಿರುತ್ತೆ. ಆಮೇಲೆ ಟೋಟಲ್ ಅರ್ನಿಂಗ್ಸ್ 70,962. ಸೊ ಆಫ್ಟರ್ ಡಿಡಕ್ಷನ್ ಟೇಕ್ ಹೋಮ್ 67,190. ಓಕೆ, ಸೊ ನನಗೆ ಟೋಟಲ್ ಸ್ಯಾಲರಿ ಕ್ರೆಡಿಟ್ ಆಗಿದೆ ಅಕೌಂಟಿಗೆ 57,190. Okay, so I can happily say that this is my first salary. Okay, if ಏನಾದ್ರು 15 ಡೇಸ್ದು ಹಾಕಿದ್ರೆ ಅಂದ್ರೆ ಒಂಚೂರು ಕಮ್ಮಿ ಬರ್ತಿತ್ತು. ಸೊ ಪ್ರಾಕ್ಟಿಕಲಿ ಅಂತ ಬಂದ್ರೆ ವಿ ಕ್ಯಾನ್ ಆಕ್ಸೆಪ್ಟ್, ಬಟ್ ಸಡನ್ ಆಗಿ 60,190 ಅಕೌಂಟಿಗೆ ಬಂದ್ರೆ ಎಷ್ಟು ದಿವಸ ಮಾಡಿರ್ತಕ್ಕಂಥ ಎಫರ್ಟ್, ಸೊ ವಿ ಫೀಲ್ ವರ್ತ್ ಇಟ್. ಓಕೆ, ಸೊ ಸಿ ದಿಸ್ ಇನ್ ಯುವರ್ ಅಕೌಂಟ್, ವರ್ಕ್ ಹಾರ್ಡ್, ಸೊ ನೆವರ್ ಗಿವ್ ಅಪ್. ಓಕೆ, ಸೊ ಯಾರು ಏನೇ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಕ್ಲಾರಿಟಿ ಇರಲಿ. ಸೊ ವರ್ಕ್ ಮಾಡ್ತಾ ಇರ್ಬೇಕು ಅಷ್ಟೇ. ಓಕೆ, ಸೊ ಇನ್ ನೆಕ್ಸ್ಟ್ ಸೆಷನ್ಸ್ಗಳನ್ನ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನು ಕೂಡ ಶೇರ್ ಮಾಡಿ ಆಸ್ಪಿರೆಂಟ್ಸ್ಗೆ. ಸೊ ಮೋಟಿವೇಟ್ ಮಾಡಿ, ಬ್ಯಾಂಕಿಂಗಿಗೆ ಬರ್ರಿ ಅಂತ ಮೋಟಿವೇಟ್ ಮಾಡಿ. ನಮ್ಗೆ ಅವಶ್ಯಕತೆ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ದಟ್ಸ್ ವಾಟ್ ವಿ ವಾಂಟ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಶೇರ್ ಇಟ್, ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್.